ಪಟೇಲ್ ಇರ್ತಾರೆ. ಸಂತೋಷ್, ಗಮನಿಸ್ತಾ ಇದ್ದೀವಿ, ದರ್ಶನ್ ಡಿ ಗ್ಯಾಂಗ್ ಇವತ್ತು ಕೋರ್ಟಿಗೆ ಹಾಜರಾಗಿತ್ತು. ತಮ್ಮ ಮೇಲಿನ ಆರೋಪಗಳು ಸುಳ್ಳೇ ಸುಳ್ಳು ಅಂತ ಹೇಳಿ ನೇರವಾಗಿ ಕೂಗಿ ಹೇಳಿದ್ದಾರೆ. ಈಗ ಮುಂದಿನ ಕಾನೂನು ಪ್ರಕ್ರಿಯೆ, ಯಾಕಂತ ಹೇಳಿದ್ರೆ ವಾದ ಮತ್ತು ಪ್ರತಿವಾದ ಯಾವ ಸಂದರ್ಭದಲ್ಲೂ ಕೂಡ ಹಿಂಗೆ ನಡೆಯುತ್ತೆ. ಯಾರು ಕೂಡ ಬಂದ ತಕ್ಷಣ ದೋಷಾರೋಪವನ್ನು ವರಿಸಿದ ತಕ್ಷಣ ಹೌದು ನಾನು ಕೊಲೆ ಮಾಡಿದ್ದೀನಿ, ನಾನು ಸಾಕ್ಷ್ಯನಾಶ ಮಾಡಿದ್ದೀನಿ ಅಂತ ಒಪ್ಕೊಳ್ಳೋದಿಲ್ಲ. ಇಲ್ಲಿಯೂ ಕೂಡ ಹಾಗೆ ಆಗಿದೆ. ಮುಂದಿನ ಕಾನೂನು ಪ್ರಕ್ರಿಯೆ ಹೆಂಗೆ ಸಾಗುತ್ತೆ ಅಂತ ವಿವರಿಸೋದಾದ್ರೆ ಸಂತೋಷ್. ದಶರಥ್, ಈಗಾಗಲೇ ಇವತ್ತು ಚಾರ್ಜ್ ಫ್ರೇಮನ್ನು ಮಾಡಲಿಕ್ಕೆ ಕೋರ್ಟ್ ನಿಗದಿಯನ್ನು ಮಾಡಿತ್ತು ದಿನಾಂಕವನ್ನು. ಅದರಂತೆ ಎಲ್ಲ ಆರೋಪಿಗಳು ಇವತ್ತು ದೈಹಿಕವಾಗಿ ನ್ಯಾಯಾಲಯಕ್ಕೆ ಹಾಜರಾದ ಬಳಿಕ ನ್ಯಾಯಾಲಯದಲ್ಲಿ ಏನು ಒಳ ಬರಲಿಕ್ಕೆ ಸಾಕಷ್ಟು ಹರಸಾಹಸವನ್ನು ಪಡಬೇಕಾಯ್ತು. ಯಾಕೆಂದರೆ ಇಡೀ ಕೋರ್ಟಲ್ಲಿ ತುಂಬ ಕಿಕ್ಕಿರಿದ ಏನು ವಕೀಲರು ಸೇರಿಕೊಂಡಿದ್ರು. ಅಂದರೆ ದರ್ಶನ್ ಕೇಸ್ ಆಗಿರೋ ಹಿನ್ನೆಲೆಯಲ್ಲಿ ಅದನ್ನು ನೋಡಲಿಕ್ಕೆ ಮತ್ತು ಕೆಲವರು ಕೇಸ್ ಬಗ್ಗೆ ಗಮನ ಹರಿಸಲಿಕ್ಕೆ, ಇನ್ನು ಕೆಲವರು ದರ್ಶನನ್ನು ನೋಡಲಿಕ್ಕೆ ಅಂತೇಳಿ ಇಡೀ ಕೋರ್ಟ್ ಹಾಲಲ್ಲಿ ಸಾಕಷ್ಟು ಜನ, ಅಂದರೆ ಎಲ್ಲೂ ಕೂಡ ಒಂದು ಕಾಲಿಗೆ ಹೆಜ್ಜೆ ಇಡಲಿಕ್ಕಿಲ್ಲ ಅಷ್ಟು ಜನ ಸೇರಿಕೊಂಡಿದ್ರು. ಸೊ ಇದಾದ ನಂತರ ಏನು ನ್ಯಾಯಾಧೀಶರು ಬಂದು ಅಲ್ಲಿರುವಂಥ ಕೆಲ ವಕೀಲರುಗಳನ್ನ ಹೊರಹೋಗುವಂತೆ, ಅದರ ಜೊತೆಗೆ SPP ಅವರು ಕೂಡ ಕೆಲವರು ಮನವಿಯನ್ನು ಮಾಡಿಕೊಂಡು ದಯವಿಟ್ಟು ಆರೋಪಿಗಳು ಒಳಬರಲಿಕ್ಕೆ ಜಾಗವನ್ನು ಮಾಡಿಕೊಡ್ಬೇಕು ಅಂತ. ಇದಾದ ನಂತರ ಎಲ್ಲ ಆರೋಪಿಗಳ ಅಟೆಂಡೆನ್ಸನ್ನು ಪಡ್ಕೊಳ್ಳಾಗುತ್ತೆ. ಪವಿತ್ರ, ದರ್ಶನ್ ಸೇರಿದಂತೆ ಇತರ ಎಲ್ಲ ಆರೋಪಿಗಳನ್ನ ಅಟೆಂಡೆನ್ಸ್ ಪಡ್ಕೊಂಡ ಬಳಿಕ ಇಡೀ ಕೇಸ್ನ ಸಾರಾಂಶ ಏನಿತ್ತು ಅಂದರೆ, ರೇಣುಕಾಸ್ವಾಮಿಯ ಕಿಡ್ನಾಪ್ ಮಾಡೋದ್ರಿಂದ ಹಿಡಿದು ಮೆಸೇಜ್ ಮಾಡೋದ್ರ ಶುರುವಾಗಿದ್ದರಿಂದ ಆತನ ಹತ್ಯೆ ಮಾಡಿ ಈ ಬಾಡಿಯನ್ನು ಡಿಸ್ಪೋಸಲ್ ಮಾಡೋವರೆಗೂ ಇರುವಂಥ ಆರೋಪಗಳು, ಅದರ ಜೊತೆಗೆ ಇರುವಂಥ ಸೆಕ್ಷನ್ಗಳು ಏನೆಲ್ಲ ಹಾಕಲಾಗಿದೆ, ಯಾವ್ಯಾವ ಆರೋಪಿಗಳ ಮೇಲೆ ಆರೋಪಗಳಿದೆ, ಜೊತೆಗೆ ಅವರ ವಿರುದ್ಧ ಇರುವ ಕೆಲ ಎವಿಡೆನ್ಸ್ಗಳು ಪ್ರಮುಖವಾಗಿರುತ್ತೆ, ಅವೆಲ್ಲವನ್ನು ಆಧಾರವಾಗಿ ಇಟ್ಕೊಂಡು ಅವ್ರಿಗೆ ಮೊದಲು ಕೋರ್ಟು ಪ್ರಶ್ನೆಯನ್ನು ಕೇಳ್ತು. ಈ ರೀತಿಯಾಗಿ ನಿಮ್ಮ ಮೇಲೆ ಆರೋಪಗಳಿದೆ, ಪವಿತ್ರ ಗೌಡ್ಗೆ ಮೆಸೇಜ್ ಮಾಡಿದ್ದೀರಾ, ಮೆಸೇಜ್ ಮಾಡೋದ್ರಿಂದ ಏನೆಲ್ಲ ಆಯಿತು ಅನ್ನೋದ್ರ ಬಗ್ಗೆ ಮೊದಲು ಎಕ್ಸ್ಪ್ಲೇನ್ ಮಾಡ್ತಾರೆ. ದರ್ಶನ್ಗೆ ಅವ್ರನ್ನ ಕಿಡ್ನಾಪ್ ಮಾಡಿಸಿದಿರ್ಬೋದು, ಹೊಡೆದಿರ್ಬೋದು, ಹಲ್ಲೆ ಮಾಡಿರ್ಬೋದು, ಆ ಥರ ಹತ್ಯೆ ಮಾಡೋದ್ರಲ್ಲಿ ನಿಮ್ಮ ಪಾತ್ರಗಳೇನಿದೆ ಅನ್ನೋದ್ರ ಬಗ್ಗೆ ಕೂಡ ನ್ಯಾಯಾಲಯ ಅವರಿಗೆ ಪ್ರಶ್ನೆಯನ್ನು ಕೇಳ್ತಾ ಹೋದ ಸಂದರ್ಭದಲ್ಲಿ ಆರೋಪಿಗಳು ಅವರ ಮೇಲೆ ಬಂದಂಥ ಆರೋಪಗಳೇನಿತ್ತು ನ್ಯಾಯಾಧೀಶರ ಮುಂದೆ ಅಷ್ಟನ್ನು ಕೂಡ ಅಲ್ಲಗೆಳೆದಿರುವಂಥದ್ದು. ನಮಗೆ ಯಾವುದೇ ರೀತಿಯ ನಾನು ಈ ರೀತಿಯ ಕೊಲೆಯಲ್ಲಿ ನಾನು ಭಾಗಿಯಾಗಿಲ್ಲ ಅಂತ ಹೇಳಿ ನ್ಯಾಯಾಲಯಕ್ಕೆ ಮನವಿಯನ್ನು ಮಾಡ್ಕೊಳ್ತಾರೆ ಮತ್ತು ಮಾಹಿತಿಯನ್ನು ಕೊಡ್ತಾರೆ. ಸೊ ಇದಾದ ಬಳಿಕ ನ್ಯಾಯಾಲಯ ಯಾವಾಗ ಇವರು ತಮ್ಮ ಬಂದಿರೋ ಆರೋಪವನ್ನು ತಳ್ಳಿ ಹಾಕಿದ್ರು, ಸುಳ್ಳು ಅಂತ ಹೇಳಿದ್ರು. ಇದಾದ ನಂತರ ನ್ಯಾಯಾಲಯ ಕೋರ್ಟ್ನಲ್ಲಿ ಟ್ರಯಲ್ ಆರಂಭವನ್ನು ಮಾಡಬೇಕಾಗುತ್ತೆ. ಈ ಕಾರಣಕ್ಕಾಗಿ ಇವತ್ತು ಚಾರ್ಜನ್ನು ಫ್ರೇಮ್ ಮಾಡ್ತಾ ಇದ್ವಿ ಅಂತೇಳಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಚಾರ್ಜ್ ಫ್ರೇಮ್ ಮಾಡಿರುವಂತಹ ನ್ಯಾಯಾಲಯ 10ನೇ ತಾರೀಕಿಗೆ ಅರ್ಜಿ ವಿಚಾರಣೆಯನ್ನು ಮುಂದೂಡಿಕೆ ಮಾಡಿರುವಂಥದ್ದು. 10ನೇ ತಾರೀಕಿಗೆ ವಿಚಾರಣೆಗೆ ಬಂದಂಥ ಸಂದರ್ಭ ಏನಿರುತ್ತೆ, ಈ ಸಂದರ್ಭದಲ್ಲಿ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಟ್ರಯಲ್ ಡೇಟ್ ಅಂದರೆ ಇವತ್ತು ಚಾರ್ಜ್ ಫ್ರೇಮ್ ಆಗಿದೆ. ಅಂದರೆ ಪ್ರಕರಣದಲ್ಲಿ ಟ್ರಯಲ್ ಆರಂಭ ಮಾಡ್ತೀವಿ ಅಂಥೇಳಿ ಅವ್ರಿಗೆ ಅವ್ರ ಮೇಲೆ ಬಂದಿರೋ ಆರೋಪಗಳನ್ನು ತಿಳಿಸಿ, ಸೆಕ್ಷನ್ಗಳನ್ನು ತಿಳಿಸಿ, ಸೊ ಈಗ ಚಾರ್ಜ್ ಫ್ರೇಮನ್ನು ಮಾಡಲಾಗಿದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ. ಈಗ ಮುಂದಿನ ದಿನಗಳಲ್ಲಿ ಟ್ರಯಲ್ ಅಂದರೆ ಪ್ರಕರಣ ಯಾವತ್ತಿಂದ ಟ್ರಯಲ್ ಆರಂಭವನ್ನು ಮಾಡಬೇಕು ಅನ್ನೋದನ್ನ ಇದೇ ನವೆಂಬರ್ 10ನೇ ತಾರೀಕು ಏನು ಬರುತ್ತೆ ಅವತ್ತು ಆರೋಪಿಗಳಿಗೆ ಟ್ರಯಲ್ ದಿನಾಂಕವನ್ನು ನಿಗದಿಯನ್ನು ಮಾಡಿದ ನಂತರ ಅವ್ರಿಗೆ ಟ್ರಯಲ್ ದಿನಾಂಕವನ್ನು ತೋರಿಸಲಾಗುತ್ತೆ. ಟ್ರಯಲ್ ಒಂದು ಬಾರಿ ಆರಂಭ ಆಯಿತು ಅಂತ ಹೇಳಿದ್ರೆ ಇಡೀ ಪ್ರಕರಣದಲ್ಲಿ ಪೊಲೀಸರು ಏನೆಲ್ಲ ಇನ್ವೆಸ್ಟಿಗೇಷನನ್ನು ಮಾಡಿರ್ತಾರೆ, ಕಲೆ ಹಾಕಿರುವ ಸಾಕ್ಷಿಯಾಧಾರಗಳಿರ್ಬೋದು, 176 ಫಿಸಿಕಲಿ ಸಾಕ್ಷಿ ವಿಟ್ನೆಸ್ಗಳಿರ್ಬೋದು, ಡಿಜಿಟಲ್ ಇರ್ಬೋದು, ಫರೆನ್ಸಿಕ್ ವಿಟ್ನೆಸ್ಗಳಿರ್ಬೋದು, ಟೆಕ್ನಿಕಲ್ CC ಕ್ಯಾಮ್ರಾ ವಿಟ್ನೆಸ್ಗಳಿರ್ಬೋದು, CDR ತೆಗೆದುಕೊಂಡಿದ್ದಿರ್ಬೋದು, ಮತ್ತು ಬೇರೆ ಬೇರೆ ಜಾಗಗಳಿಂದ ಇವರು ಕಿಡ್ನಾಪ್ ಮಾಡ್ಕೊಂಡು ಬಂದಿರೋಕ್ಕೆ ಸಿಕ್ಕಿರುವಂಥ ಅಂದರೆ ಟೋಲ್ಗಳಲ್ಲಿ CC ಕ್ಯಾಮ್ರಾ ಫುಟೇಜ್ಗಳಿರ್ಬೋದು, ಸೊ ಅದನ್ನು ನೋಡಿದಂಥವ್ರು ಇರ್ಬೋದು. ಈಗ ಹಲವು ವಿಟ್ನೆಸ್ಗಳಿರುವಂಥದ್ದು 276 ಫಿಸಿಕಲಿ ವಿಟ್ನೆಸ್ಗಳಿದ್ದರೆ, ಡಿಜಿಟಲ್ ವಿಟ್ನೆಸ್ಗಳಿರ್ಬೋದು, FSL ವರದಿಗಳಿರ್ಬೋದು, DNA ಟೆಸ್ಟ್ಗಳಿರ್ಬೋದು. ಸೊ ಇವೆಲ್ಲವೂ ಇರ್ತವೆ. ಇವೆಲ್ಲವನ್ನು ಆಧಾರವಾಗಿ ಇಟ್ಕೊಂಡು ಮುಂದೆ ಯಾವ ಆರೋಪಿ ಯಾವ ಹಂತದಲ್ಲಿ ಈ ಹತ್ಯೆಯಲ್ಲಿ ಭಾಗಿಯಾಗಿರ್ತಾರೆ. ಮೊದಲು ಈಗ ಕ್ರಾಸ್ ಇಲ್ಲ ಈ ಒಂದು ವಿಟ್ನೆಸ್ ಬಾಕ್ಸ್ಗೆ ಹಚ್ಚಂಥ ಸಂದರ್ಭದಲ್ಲಿ ಸಾಕ್ಷಿಗಳು ಏನೆಲ್ಲ ಹೇಳ್ತಾರೆ ಅದನ್ನು ಇಟ್ಕೊಳ್ಳಾಗುತ್ತೆ. ಅದಾದ ನಂತರ ಆರೋಪಿಗಳನ್ನು ಮುಂದಿಟ್ಕೊಂಡು ವಿಚಾರಣೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಅವ್ರನ್ನೂ ಕೂಡ ಬಾಕ್ಸಿಗೆ ಹತ್ತಾಗ, ಸೊ ಮೊದಲಿಗೆ ಎಕ್ಸಾಂಪಲ್ಗೆ ನಾವು ಪವಿತ್ರ ಅವ್ರು ತೆಗೆದುಕೊಂಡೆ, ಪವಿತ್ರಾಗೆ ಬಂದಿರುವಂಥ ಮೆಸೇಜ್ ಇರ್ಬೋದು, ಪವಿತ್ರ ಅವ್ರ ಜೊತೆ ಚಾಟ್ ಮಾಡಿದಿರ್ಬೋದು, ಅದಕ್ಕೂ ಮೊದಲು ಏನು ಈ ಮತ್ತವರು ಆರೋಪಿಗೆ ತನ್ನ ಅಡ್ರೆಸ್ಸನ್ನು ಪತ್ತೆ ಮಾಡಲಿಕ್ಕೆ ಹೇಳಿರ್ಬೋದು. ಹೀಗೆ ಹಂತವಾಗಿ ಏನೆಲ್ಲ ಇವರು ಹತ್ಯೆಯಲ್ಲಿ ಭಾಗಿಯಾಗಿದ್ದಾರೆ, ಸೊ ಆತನ ಕಿಡ್ನಾಪ್ ಮಾಡೋದಕ್ಕಿರ್ಬೋದು, ಆತನಿಗೆ ಹಲ್ಲೆ ಮಾಡಿದಿರ್ಬೋದು, ಅವನ ಡೆಡ್ ಬಾಡಿಯನ್ನು ಡಿಸ್ಪೋಸಲ್ ಮಾಡೋಕ್ಕಿರ್ಬೋದು. ಹೀಗೆ ಬೇರೆ ಬೇರೆ ಹಂತದಲ್ಲಿ ಯಾವ ಆರೋಪಿಗಳು ಯಾವ ಕೊಲೆಯಲ್ಲಿ ಭಾಗಿಯಾಗಿದ್ದಾರೆ, ಸೊ ಅದಕ್ಕೆ ತಕ್ಕಂತೆ ಅವ್ರಿಗೆ ಅವರ ವಿರುದ್ಧ ಸಿಕ್ಕಿರುವ ಸಾಕ್ಷ್ಯಾಧಾರಗಳನ್ನ ನ್ಯಾಯಾಲಯದ ಮುಂದಿಟ್ಟು ವಾದವನ್ನು ಮಾಡ್ತಾರೆ. ಅದಾದ ಬಳಿಕ ಅದನ್ನು ಆಪೋಸಿಟ್ ಲಾಯರ್ ಕೂಡ ಇರ್ತಾರೆ, ಅದನ್ನು ತಳ್ಳಿ ಹಾಕ್ಬೋದು, ಇಲ್ಲ ಸುಳ್ಳು ಅಂತ ಹೇಳ್ಬೋದು, ಇಲ್ಲ ಅದಕ್ಕೆ ಕೌಂಟರ್ ಆರ್ಗ್ಯುಮೆಂಟ್ ಕೂಡ ಆಗುತ್ತೆ. ಇದಾದ ನಂತರ ಇದರಲ್ಲಿ ಏನು ಇಡೀ ಪ್ರಕರಣದಲ್ಲಿ ಕೊಲೆಯಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಅನ್ನೋದ, ಎಷ್ಟು ಕೊಲೆಯ ಅಂಶದಲ್ಲಿ ಯಾರ್ಯಾರ ಪಾತ್ರ ಎಷ್ಟಿದೆ ಅನ್ನೋದನ್ನ ಆಧಾರವಾಗಿ ಇಟ್ಕೊಂಡು ನ್ಯಾಯಾಲಯ ಅಂತಂಥ ಆರೋಪಗಳಿಗೆ ತಕ್ಕನಾಗಿ ಶಿಕ್ಷೆಯನ್ನು ವಿಧಿಸ್ತಾ ಹೋಗುವಂಥದ್ದು. ದಶರಥ, ಒಂದು
ವೇಳೆ ಏನಾದರೂ ಪ್ರಕರಣದಲ್ಲಿ ಆರೋಪಗಳು ಇರುವಂಥ 17 ಆರೋಪಗಳಲ್ಲಿ ಸೂಕ್ತವಾದ ಸಾಕ್ಷ್ಯಾಧಾರಗಳು ಇಲ್ಲದೆ ಹೋದರೆ ಅಂತಹ ಆರೋಪಿಗಳನ್ನು ಕೈ ಬಿಡುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು ದಶರಥ್. ಇದ್ರ ಜೊತೆಗೆ ಲಾಯರ್ ಬದಲಾವಣೆಗೆ ನಮಗೆ ಕಾಲಾವಕಾಶ ಬೇಕು ಅಂತ ಕೇಳಿದ್ದಾರೆ. ಈ ಕಾರಣದಿಂದಲೇ 10ನೇ ತಾರೀಕು ಅಂತ ಕಾಣಿಸುತ್ತೆ. ಜೊತೆಗೆ ಇವತ್ತು ಲಾಯರ್ ಜೊತೆ ಚರ್ಚೆ ಮಾಡಲಿಕ್ಕೂ ಕೂಡ ಅವಕಾಶವನ್ನು ಕೇಳಿದ್ದಾರೆ, ಚರ್ಚೆಯೂ ಕೂಡ ಮಾಡಿದ್ದಾರೆ. ಮುಂದಿನ ಕಾನೂನು ಹೋರಾಟ ದರ್ಶನ್ಗೆ ಮುಂದಿರುವಂಥ ಆಯ್ಕೆಗಳು ಏನು ಕಾಣಿಸ್ತಾ ಇದೆ ಸಂತೋಷ್? ದಶರಥ್, ಪ್ರಮುಖವಾಗಿ ಇಲ್ಲೇನಂತ ಹೇಳಿದ್ರೆ ಅವ್ರಿಗೆ ಬೇಕಾದ ವಕೀಲರುಗಳನ್ನ ಅವ್ರು ಯಾರನ್ನು ಬೇಕಾದ್ರೂ ಬದಲಾವಣೆಯನ್ನ ಮಾಡಿಕೊಳ್ಬೋದು. ಬದಲಾವಣೆ ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ನ್ಯಾಯಾಲಯಕ್ಕೆ ಮನವಿಯನ್ನು ಮಾಡ್ತಾರೆ, ಇಲ್ಲ ಅದಕ್ಕೆ ಮಾಹಿತಿಯನ್ನು ಕೊಡ್ತಾರೆ. ಹಿಂದಿನ ವಕೀಲರಿಂದ ಬೇರೆ ವಕೀಲರಿಗೆ ಏನೋ ಕೇಸ್ ಬದಲಾವಣೆದ ಹಸ್ತಾಂತರ ಆಗಿದೆ ಅಂತೇಳಿ ಅವರು ಅದಕ್ಕೆ ಅಪಿಯರ್ ಆದಂಥ ಸಂದರ್ಭದಲ್ಲಿ ನ್ಯಾಯಾಲಯಕ್ಕೂ ಕೂಡ ಮಾಹಿತಿಯನ್ನು ಕೊಡ್ತಾರೆ. ಸಾಮಾನ್ಯವಾಗಿ ಇಂಥ ಪ್ರಕರಣಗಳಲ್ಲಿ ಹಣ ಇದ್ದಂಥವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಯಾರು ಸ್ವಲ್ಪ ಟಾಪ್ ಲೆವೆಲ್ ಇರುವಂಥ ಪ್ರಮುಖವಾದ ವಕೀಲರು ಅಂತ ಏನು ಅನ್ಸ್ಕೊಂಡಿರ್ತಾರೆ, ಸೊ ಅಂಥವ್ರನ್ನ ಭೇಟಿ ಮಾಡುವಂಥದ್ದು, ಇಲ್ಲ ಅಂತಹ ವಕೀಲರನ್ನ ಬದಲಾವಣೆ ಮಾಡಿಕೊಂಡು ತೆಗೆದುಕೊಳ್ಳುವಂಥ ಕೆಲಸಗಳಾಗುತ್ತೆ. ಸೊ ಇಲ್ಲೂ ಕೂಡ ಅದಕ್ಕೆ ಕಾಲಾವಕಾಶವನ್ನು ಕೇಳಿರುವಂಥದ್ದು. ಸೊ ಇದಾದ ನಂತರ ಇಡೀ ಪ್ರಕರಣದಲ್ಲಿ ಇನ್ನು ಏನು ಸದ್ಯದ ಮಟ್ಟಿಗೆ ಈಗಾಗಲೇ ಹಿಂದೆ ಅವ್ರಿಗೆ ಜಾಮೀನು ಸಿಕ್ಕಿತ್ತು ವೈದ್ಯಕೀಯ ಚಿಕಿತ್ಸೆಯನ್ನು ಪಡ್ಕೊಳ್ಳಿಕ್ಕೆ ಅಂತ. ಆ ಸಂದರ್ಭದಲ್ಲಿ ಕೇವಲ ಥೆರಪಿಯನ್ನು ಮಾಡಿಸ್ಕೊಂಡಷ್ಟು ಯಾವುದೇ ಶಸ್ತ್ರಚಿಕಿತ್ಸೆಗಳನ್ನು ಮಾಡಿಕೊಳ್ಳಿಲ್ಲ. ಅದಷ್ಟೇ ಅಲ್ಲದೆ ಕಾನೂನಿನ ನಿಯಮಗಳನ್ನು ಮೀರಿ ಸಾಕ್ಷಿಗಳ ಜೊತೆ ಇವರು ಹೊರಗಡೆ ಕಾಣಿಸ್ಕೊಂಡಿದ್ದಿರ್ಬೋದು, ಮತ್ತು ಕೋರ್ಟ್ಗೆ ಹಾಜರಾಗದೆ ಸಿನಿಮಾ ನೋಡ್ಲಿಕ್ಕೆ ಹೋಗಿದ್ದಿರ್ಬೋದು. ಹೀಗೆ ಬೇರೆ ಬೇರೆ ಸಾಕಷ್ಟು ವಿರುದ್ಧ ಆರೋಪಗಳಿರುವಂಥದ್ದು, ಸಾಕ್ಷಿಗಳು ಪತ್ತೆ ಆಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಅವೆಲ್ಲವನ್ನು ಸುಳ್ಳು ಅಂತೇಳಿ ದರ್ಶನ್ ಸಾಬೀತು ಮಾಡಬೇಕು ಅಂದರೆ ಅದಕ್ಕೆ ಸೂಕ್ತವಾದ ಸಾಕ್ಷ್ಯಗಳನ್ನು, ಇಲ್ಲ ಆ ಪರಿಸ್ಥಿತಿಗೆ ತಕ್ಕಂತೆ ಇರುವಂಥ ಸಾಕ್ಷ್ಯಾಧಾರಗಳನ್ನಾದರೂ ಇವ್ರು ಕೊಡಬೇಕಾಗತ್ತೆ. ಸೊ ಅಂಥ ಸಾಕ್ಷ್ಯಾಧಾರಗಳು ಇಲ್ಲ ಅಂತ ಹೇಳೋ ಸಂದರ್ಭದಲ್ಲಿ ಅವರ ವಿರುದ್ಧ ಈಗಾಗಲೇ ಪೊಲೀಸರು ಕಲೆ ಹಾಕಿರುವಂಥ ಸಾಕ್ಷ್ಯಾಧಾರಗಳೇನಿದೆ, ಸಾಕಷ್ಟು ಸದೃಢವಾಗಿ ನಿಲ್ಲುವಂಥ ಸಾಕ್ಷ್ಯಾಧಾರಗಳನ್ನು ಮಾಹಿತಿ ಇರುವಂಥದ್ದು. ಯಾಕೆಂತ ಹೇಳಿದ್ರೆ ಐ ವಿಟ್ನೆಸ್ಗಳಿದ್ದಾರೆ, ಫಿಸಿಕಲಿ ಆಗಿ ನೋಡಿದಂಥವ್ರು ಇದ್ದಾರೆ, ನಿಮಗೆ ಟೆಕ್ನಿಕಲ್ ಎವಿಡೆನ್ಸ್ಗಳಿದೆ, FSL ಎವಿಡೆನ್ಸ್ಗಳಿದೆ, DNA ಟೆಸ್ಟ್ಗಳಿದೆ, ಮತ್ತು ಘಟನೆ ನಡೆದ ಸ್ಥಳದಲ್ಲಿ ತೆಗೆದುಕೊಂಡಂಥ ಫೋಟೋಸ್ಗಳು, ಏನು ನಾವು ಡಿಜಿಟಲ್ ಎವಿಡೆನ್ಸ್ ಅಂತ ಹೇಳ್ತೀವಿ, ವಿಡಿಯೋಸ್ಗಳು, ಫೋಟೋಸ್ಗಳು, ಕಾಲ್ CDRಗಳಿರ್ಬೋದು. ಸೊ ಇವೆಲ್ಲವೂ ಇರೋದ್ರಿಂದ ಆ ಸಾಕ್ಷ್ಯಾಧಾರಗಳನ್ನು ಅಂದರೆ ಯಾವ ಕಾರಣಕ್ಕಾಗಿ ಅಲ್ಲಿಗೆ ಹೋಗಿದ್ರು ಇಲ್ವಾ ಏನು ಇವೆಲ್ಲವನ್ನೂ ಕೂಡ ಸಾಬೀತುಪಡಿಸಿದಾಗ ದರ್ಶನ್ ಹೋಗಿದ್ರೆ ಅದನ್ನು ಒಪ್ಕೊಳ್ಳೇಬೇಕಾಗುತ್ತೆ. ಒಪ್ಕೊಂಡ್ರೆ ಇವರು ಹತ್ಯೆಯನ್ನು ಮಾಡಿದಾರೋ ಇಲ್ವೋ ಅದು ನಂತರ ಪ್ರೊಸೆಸ್, ಬೇರೆಯವ್ರು ಮಾಡಿದ್ರೋ ಇಲ್ಲ ದರ್ಶನೇ ಮಾಡಿದ್ರು ಅನ್ನೋದು ಪೊಲೀಸರ ತನಿಖೆ ಅಂದರೆ ಅವರ ಸಾಕ್ಷ್ಯಾಧಾರಗಳಿಂದ ಸಾಬೀತಾಗುವಂಥದ್ದು. ಒಂದು ವೇಳೆ ಅದಕ್ಕೆ ಹತ್ಯೆಯನ್ನು ಮಾಡೋದಕ್ಕೆ ಸೂಕ್ತವಾದ ಸಾಕ್ಷ್ಯಾಧಾರಗಳು ಸಿಗ್ತಾ ಹೋದರೆ, ಸೊ ಅಂದರೆ ಈ ಪ್ರಕರಣದಲ್ಲಿ ಅವರು ಭಾಗಿಯಾಗಿರೋದಕ್ಕೆ ಶಿಕ್ಷೆ ವಿಧಿಸ್ಬೋದು, ಕೊಲೆ ಪ್ರಕರಣದಿಂದ ಅವರು ಹೊರ ಬರ್ಬೋದು. ಅಂದರೆ ಅದು ಸಾಕ್ಷ್ಯಾಧಾರಗಳ ಆಧಾರದ ಮೇಲೆ ನಿಂತ್ಕೊಳ್ಳುವಂಥದ್ದು. ಸದ್ಯ ದರ್ಶನ್ಗೆ ಏನೋ ಗ್ರೌಂಡ್ಸ್ಗಳು ಅಂದರೆ ಪೊಲೀಸರು ಕಲೆ ಹಾಕಿರುವಂಥ ಸಾಕ್ಷ್ಯಾಧಾರಗಳು ಸುಳ್ಳು ಅಂತ ಹೇಳಿ ಸಾಬೀತು ಮಾಡಿಕೊಂಡು ಈ ಪ್ರಕರಣದಿಂದ ಹೊರಬರಬೇಕಾಗುತ್ತೆ. ಒಂದು ವೇಳೆ ಅದರಲ್ಲಿ ವಿಫಲರಾದರೆ ದರ್ಶನ್ಗೆ ಮುಂದಿನ ದಿನಗಳಲ್ಲಿ ಶಿಕ್ಷೆ ಕಟ್ಟಿಟ್ಟ ಬುತ್ತಿ ಅಂತಲೇ ಹೇಳಬೇಕಾಗುತ್ತೆ. ದರ್ಶನ್ ಯಾವಾಗ ಆಚೆ ಬರ್ತಾರೆ ಅನ್ನುವ ಪ್ರಶ್ನೆ ಇತ್ತು. ಯಾಕಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಕೊಟ್ಟಂತ ಜಾಮೀನು ಆದೇಶವನ್ನು ರದ್ದುಗೊಳಿಸಿದ ಬಳಿಕ ಈಗ ಮತ್ತೆ ಪರಪನಗ್ರಹದಲ್ಲಿದ್ದಾರೆ. ಈಗ ಜಾಮೀನಿಗಾಗಿ ಒಂದು ಕಡೆ ನಿರಂತರವಾದಂಥ ಹೋರಾಟ ಪ್ರಯತ್ನ ಕಾನೂನು ರೀತಿಯಲ್ಲಿ ನಡೀತಾ ಇದೆ. ಅದರ ಜೊತೆಗೆ ಈಗ ಟ್ರಯಲ್ ಆರಂಭ ಆದರೆ ದರ್ಶನ್ ಆಚೆ ಬರೋದು ಬಹುತೇಕ ಡೌಟು ಅನ್ನೋ ರೀತಿಯಲ್ಲಿ ಚರ್ಚೆ ಆಗ್ತಿದೆ. ಇದರ ಬಗ್ಗೆ ಹೇಗೆ ಇದನ್ನ ನೋಡ್ಬೋದು ಅಂತ ಹೇಳಿ ಸಂತೋಷ್? ದರ್ಶನ್, ಪ್ರಮುಖವಾಗಿ ಈ ಪ್ರಕರಣವನ್ನು ಗಮನಿಸ್ತಾ ಹೋದರೆ ಈಗಾಗಲೇ ದರ್ಶನ್ ಒಮ್ಮೆ ಹೊರಬರಲಿಕ್ಕೆ ಇದ್ದಂಥ ಅವಕಾಶಗಳು ಸಿಕ್ಕಿತ್ತು, ಅದನ್ನು ತೆಗೆದುಕೊಂಡಿದ್ರು. ಆದರೆ ಅಲ್ಲೂ ಕೂಡ ಕಾನೂನುಗಳ ಪಾಲನೆ ಆಗಿಲ್ಲ, ಷರತ್ತುಗಳನ್ನು. ಅದರ ಜೊತೆಗೆ ಶಸ್ತ್ರಚಿಕಿತ್ಸೆಯನ್ನು ಕೂಡ ಮಾಡಿಕೊಳ್ಳಿಲ್ಲ. ಸೊ ಇದಾದ ಬಳಿಕ ಅದನ್ನು ಏನು ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋಗುತ್ತೆ. ಅಪೀಲ್ ಹೋದ ನಂತರ ಅಲ್ಲಿಂದ ಇವರ ಜಾಮೀನು ಅಲ್ಲಿಂದ ಕ್ಯಾನ್ಸಲ್ ಆಗಿ ರದ್ದಾಗುತ್ತೆ, ವಾಪಸ್ ಇವರು ಜೈಲಿಗೆ ಬರುವಂಥದ್ದು. ಸೊ ಇದಾದ ನಂತರ ದರ್ಶನ್ ಮುಂದೆ ಏನು ಮಾಡಬೇಕಾಗುತ್ತೆ, ಯಾವಾಗ ಹೊರಬರಬೇಕಾಗುತ್ತೆ ಅನ್ನೋ ಪ್ರಶ್ನೆಯನ್ನು ಕೇಳೋದಾದರೆ, ಇದಕ್ಕೆ ಸದ್ಯಕ್ಕೆ ಈ ಪ್ರಕರಣದಲ್ಲಿ ಅಂದರೆ ಏನಿಲ್ಲ ಅಂದರೂ ಮಿನಿಮಮ್ 6ರಿಂದ 1 ವರ್ಷಗಳ ಕಾಲ ಅವ್ರಿಗೆ ಯಾವುದೇ ರೀತಿಯ ಜಾಮೀನಾಗಲಿ ಮತ್ತೊಂದಕ್ಕಾಗಲಿ ಟ್ರಯಲ್ ಆರಂಭವಾದರೆ ಇವರಿಗೆ ಎಲ್ಲೂ ಕೂಡ ಸಿಗಲಿಕ್ಕೆ ಅವಕಾಶಗಳಿರೋದಿಲ್ಲ. ಇದೇ ಟ್ರಯಲ್ನ ಶೀಘ್ರವಾಗಿ ಮುಗಿಸ್ಬೇಕು. ಅಂದರೆ 6 ತಿಂಗಳಲ್ಲಿ ಮುಗಿದ್ರೆ ಜಡ್ಜ್ಮೆಂಟ್ ಬರುತ್ತೆ. ಒಂದು ವೇಳೆ ಈ ಆರೋಪದಿಂದ ಅವರು ಖುಲಾಸೆ ಆದರೆ ಹೊರ ಬರ್ತಾರೆ, ಇಲ್ಲ ಅಂದರೆ ಶಿಕ್ಷೆ ಪ್ರಕಟ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಟ್ರಯಲ್ಲೇ ಕಂಟಿನ್ಯೂ ಆದರೆ ಅಂದರೆ 1 ವರ್ಷನಾದರೂ ಆಗ್ಬೋದು, 2 ವರ್ಷ ಬೇಕಾದ್ರೆ ಆಗ್ಬೋದು. ಯಾಕೆಂದರೆ ಸುಮಾರು 17 ಜನ ಆರೋಪಿಗಳಿರುವಂಥದ್ದು, 276 ಸಾಕ್ಷಿಗಳಿರುವಂಥದ್ದು. ಅದಲ್ಲದೆ ನಾನು ಹೇಳಿದಾಗೆ ಡಿಜಿಟಲ್ ಎವಿಡೆನ್ಸ್ಗಳಿರ್ಬೋದು, ಟೆಕ್ನಿಕಲ್ ಎವಿಡೆನ್ಸ್ಗಳಿರ್ಬೋದು. ಸೊ ಇವೆಲ್ಲವನ್ನು ಕೂಡ ನ್ಯಾಯಾಲಯದಲ್ಲಿ ಪರಿಶೀಲನೆ ಮಾಡಬೇಕಾಗುತ್ತೆ, ಕ್ರಾಸ್ ಮಾಡಬೇಕಾಗುತ್ತೆ.
ಸೊ ಅವೆಲ್ಲರಿಗೂ ಬಂದು ಅವರ ಹೇಳಿಕೆಗಳನ್ನು ತೆಗೆದುಕೊಳ್ಬೇಕಾಗುತ್ತೆ. ಇಲ್ಲಿ ಎಲ್ಲ ಸಾಕ್ಷಿಗಳು ಕೂಡ ನ್ಯಾಯಾಲಯಕ್ಕೆ ಬರಬೇಕಾಗುತ್ತೆ. ಒಂದು ವೇಳೆ ಇವತ್ತು ಕೋರ್ಟ್ಗೆ ಏನಾದ್ರು ಹಾಜರಾಗಲಿಕ್ಕೆ ದಿನಾಂಕವನ್ನು ನಿಗದಿ ಮಾಡಿ ಆವತ್ತಿನ ವೇಳೆ ಸಾಕ್ಷಿ ಬರಲಿಲ್ಲ ಅಂತ ಹೇಳಿದ್ರೆ ಯಾವುದೋ ಒಂದು ಸೂಕ್ತ ಕಾರಣವನ್ನು ಕೊಟ್ಟು ಅದು ಮತ್ತೆ ಒಂದು ವಾರ 15 ದಿನಕ್ಕೋ ಪೋಸ್ಟ್ಪೋನ್ ಆಗ್ಬೋದು. ಯಾಕೆಂದರೆ ಈಗಾಗಲೇ ಸಾಕ್ಷಿಗಳೇನಿರುತ್ತೆ ಅವ್ರನ್ನ ವಿಚಾರಣೆಯನ್ನು ನ್ಯಾಯಾಲಯ ಮಾಡಲೇಬೇಕಾಗುತ್ತೆ, ಕ್ರಾಸ್ ಮಾಡಲೇಬೇಕಾಗುತ್ತೆ. ಹತ್ಯೆಯನ್ನು ಮಾಡಿದ್ದು ನೋಡಿದಂಥವ್ರು ಯಾರು ನಾವು ನೋಡಿದ್ದೀವಿ, ಇಲ್ಲ ಬಾಡಿ ಇಂಥ ಕಡೆ ಸಿಕ್ತು, ಇಲ್ಲ ಇಂಥ ಕಡೆ ಬಂದಿದ್ರು, ಶೆಡ್ಗೆ ಹೋದಂಥ ಸಂದರ್ಭದಲ್ಲಿ ಸೆಕ್ಯೂರಿಟಿ ಕೊಟ್ಟಿರೋ ಸ್ಟೇಟ್ಮೆಂಟ್ಗಳದ್ದು, ಹೀಗೆ ಪ್ರತಿಯೊಬ್ಬರ ಸ್ಟೇಟ್ಮೆಂಟ್ಗಳನ್ನು ಕ್ರಾಸ್ ಮಾಡ್ತಾ ಹೋಗಬೇಕಾಗುತ್ತೆ, ಪರಿಶೀಲನೆಯನ್ನು ಮಾಡಬೇಕಾಗುತ್ತೆ. ಅದಕ್ಕೆ ಏನಿಲ್ಲ ಅಂದರೂ 1 ವರ್ಷಗಳ ಸಮಯಾವಕಾಶ ಇರುವ ಸಾಧ್ಯತೆ ಅಂತೇಳಿ ಕಾನೂನು ತಜ್ಞರ ಅಭಿಪ್ರಾಯಗಳು ಇರುವಂಥದ್ದು. ಸೊ ಬೇಗವಾಗಿ ಮುಗಿಸಿದ್ರೆ ಪ್ರಕರಣವನ್ನು ಈಗಾಗಲೇ ಸುಪ್ರೀಂ ಕೋರ್ಟ್ ಶೀಘ್ರವಾಗಿ ಟ್ರಯಲ್ ಆರಂಭ ಮಾಡಿ ಮುಗಿಸಿ ಅಂತ ಹೇಳಿತ್ತು. ಹಾಗಾಗಿ ಟ್ರಯಲ್ ಆರಂಭ ಆಗ್ತದೆ. ಆದರೆ ಇಂತಿಷ್ಟೇ ನಿಗದಿಯೊಳಗೆ ಸಮಯಾವಕಾಶ ಇಲ್ಲ ಮುಗಿಸಿ ಅಂತ ಹೇಳಲಿಕ್ಕೆ. ಆದರೆ ಒಂದು 6 ತಿಂಗಳು ಆಗ್ಬೋದು, ವರ್ಷನಾದರೂ ಆಗ್ಬೋದು, 2 ವರ್ಷನಾದರೂ ಆಗ್ಬೋದು. ಟ್ರಯಲ್ ಮುಗಿದ ಬಳಿಕವಷ್ಟೇ ದರ್ಶನ್ಗೆ ಹೊರ ಬರಲಿಕ್ಕೆ, ಅಂದರೆ ಟ್ರಯಲ್ ಮುಗಿದು ಅದರಲ್ಲೇನಾದ್ರು ದೋಷಿ ಅಂತ ಏನಾದರೂ ಸಾಬೀತಾದರೆ ಜೈಲು ಪಾಲಾಗಬೇಕಾಗತ್ತೆ. ನಿರ್ದೋಷಿ ಅಂತ ಹೇಳಿದ್ರೆ ಹೊರ ಬರ್ಬೋದು. ಒಂದು ವೇಳೆ ನಿರ್ದೋಷಿ ಆದರೆ ದರ್ಶನ್ ಅವರ ಲಕ್ ಅಂತ ಹೇಳ್ಬೋದು, ದೋಷಿ ಅಂತ ಹೇಳಿದ್ರೆ ಸೊ ಮತ್ತೆ ಜೈಲಿನಲ್ಲಿ ಇರಬೇಕಾಗುತ್ತೆ. ಒಂದಿಷ್ಟು ಸಮಯಗಳ ಕಾಲ ಅವರು ಕಾಯಬೇಕಾಗುತ್ತೆ ಜಾಮೀನು ಅರ್ಜಿಯನ್ನು ಹಾಕೊಳ್ಳಿಕ್ಕೆ. ಮತ್ತೆ ಮೇಲ್ಹಂತದ ನ್ಯಾಯಾಲಯಕ್ಕೆ ಹೋಗಬೇಕು, ಅಲ್ಲಿ ಅರ್ಜಿಯನ್ನು ಹಾಕೊಳ್ಬೇಕು. ಅಲ್ಲಿ ಕೆಳ ಹಂತದ ನ್ಯಾಯಾಲಯ ಕೊಟ್ಟಿರುವಂಥ ಆದೇಶ ಏನಿರುತ್ತೆ ಆ ಆದೇಶದ ವಿರುದ್ಧ ಫೈಟ್ ಮಾಡಬೇಕು. ಅದನ್ನು ಫೈಟ್ ಮಾಡಿದ ಬಳಿಕ ಈ ಪ್ರಕರಣದಲ್ಲಿ ನನ್ನ ಪಾತ್ರ ಇಲ್ಲ ಅಂತೇಳಿ ಸಾಬೀತು ಮಾಡ್ಕೊಂಡು ಜಾಮೀನು ಪಡ್ಕೊಳ್ಬೇಕಾಗತ್ತೆ. ಒಂದು ವೇಳೆ ಏನಾದರೂ ಕೆಳ ಹಂತದ ನ್ಯಾಯಾಲಯ ಕೊಟ್ಟಿರುವಂಥ ತೀರ್ಪನ್ನು ಮೇಲ್ಹಂತದ ನ್ಯಾಯಾಲಯ ಎತ್ತಿ ಹಿಡಿದಿದೆ ಆದರೆ ಮತ್ತೆ ಪುನಃ ದರ್ಶನ್ಗೆ ಸಂಕಷ್ಟ ಶುರುವಾಗುತ್ತೆ, ಸುಪ್ರೀಂ ಕೋರ್ಟ್ಗೆ ಹೋಗಬೇಕಾಗತ್ತೆ. ಈಗಾಗಲೇ ಸುಪ್ರೀಂ ಕೋರ್ಟ್ನ ಕಥೆ ಏನು ಅಂತ ಎಲ್ಲರಿಗೂ ಕೂಡ ಗೊತ್ತಾಗಿರುವಂಥದ್ದು. ಸುಪ್ರೀಂ ಕೋರ್ಟ್ ಈಗಾಗಲೇ ಈ ಪ್ರಕರಣವನ್ನು ಸೂಕ್ಷ್ಮವಾಗಿ ಪರಿಗಣಿಸಿದೆ. ಇವ್ರಿಗೆ ಸಿಕ್ಕಿದ್ದಂಥ ಜಾಮೀನನ್ನು ಕೂಡ ರದ್ದಾಗಿರುವಂಥದ್ದು. ಕೊಲೆ ಮಾಡಿದ ಬಳಿಕ ಆರೋಪಿಗಳು ಸೆಲ್ಫಿ ತಕ್ಕೋತಾರೆ ಅಂತ ಹೇಳಿದ್ರೆ ಪ್ರಕರಣದ ಕ್ರೌರ್ಯತೆ ಹೆಂಗಿದೆ ಅನ್ನೋದ್ರ ಬಗ್ಗೆ ಈಗಾಗಲೇ ಸುಪ್ರೀಂ ಕೋರ್ಟ್ ಕೂಡ ಗಮನ ಹರಿಸಿರುವಂಥದ್ದು. ಹೀಗಾಗಿ ಸುಪ್ರೀಂ ಕೋರ್ಟ್ಗೆ ಹೋದ್ರೂ ಇವ್ರಿಗೆ ಮತ್ತೆ ಜಾಮೀನು ಸಿಗುತ್ತಾ ಸಿಗಲ್ವಾ ಅನ್ನೋದು ಕೂಡ ಪ್ರಶ್ನೆ. ಆದರೆ ಇದು ಯಾವುದೇ ಸುಪ್ರೀಂ ಕೋರ್ಟ್ ಆಗಲಿ, ಹೈಕೋರ್ಟ್ ಆಗಲಿ, ಕೆಳಹಂತದ ನ್ಯಾಯಾಲಯಗಳಾಗಲಿ ಸಾಕ್ಷ್ಯಾಧಾರಗಳನ್ನು ಆಧಾರವಾಗಿ ಇಟ್ಕೊಂಡೇ ಇವರು ಅದರ ವಿಚಾರಣೆಯನ್ನು ಮಾಡಬೇಕು ಮತ್ತು ತೀರ್ಪನ್ನು ಕೊಡಬೇಕಾಗುತ್ತೆ. ಹೀಗಾಗಿ ನ್ಯಾಯಾಲಯ ವಿಚಾರಣೆ ಅಂದರೆ ವಾದ ಪ್ರತಿವಾದಗಳನ್ನು ಕೇಳಿದ ಬಳಿಕವಷ್ಟೇ ಈ ಪ್ರಕರಣದಲ್ಲಿ ಆತನಿಗೆ ಜಾಮೀನು ಸಿಗುತ್ತೋ ಸಿಗಲ್ವೋ ಅನ್ನೋದನ್ನ ಕಾಯ್ದು ನೋಡಬೇಕಾಗುತ್ತೆ ನಾವು. ದಶರಥ್. ಎಸ್, ಥ್ಯಾಂಕ್ ಯು ಸಂತೋಷ್ ನಿಮ್ಮೆಲ್ಲ ಮಾಹಿತಿಗೆ.